ನಮಸ್ಕಾರ ಸ್ನೇಹಿತರೆ. ದೀನ ದುರ್ಬಲರಿಗೆ ಬೆಲ್ಲ ಸಕ್ಕರೆಯಾಗು, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಡಿ ವಿ ಜಿಯವರು ಹೇಳಿದ್ದಾರೆ. ಇದನ್ನು ನಿಜವಾಗ್ಲೂ ಈ ಒಟ್ಟು ಮಾತಿನ ಅರ್ಥವನ್ನು ಗ್ರಹಿಸಿ ಜೀವನದಲ್ಲಿ ಹಾಗೇ ಕೆಲಸ ಮಾಡ್ತಾ ಇರುವಂಥ ಕೆಲವು ಸಂಸ್ಥೆಗಳಿದೆ. ಅದು ಸಾರ್ಥಕ ಭಾವದಿಂದ ಕೆಲಸ ಮಾಡ್ತಾ ಇದೆ. ಯಾಕೆ ಆ ಸಾರ್ಥಕ ಭಾವ ಸಿಕ್ಕಿದ್ದು ಹೇಗೆ ಅಂದರೆ, ಕಳೆದ 25 ವರ್ಷಗಳಿಂದಲೂ ನಿರಂತರವಾಗಿ SLC PUC ಎಲ್ಲ ಫೇಲ್ ಆಗಿಬಿಡ್ತಾರೆ ಮಕ್ಕಳುಗಳು. ಅಂಥ ಮಕ್ಕಳುಗಳು ದಿಕ್ಕೆಟ್ಟು ಹೋಗ್ಬಿಡ್ತಾರೆ, ಹತಾಶರಾಗಿರ್ತಾರೆ, ತುಂಬ ತೊಂದರೆ ಅನುಭವಿಸ್ತಾರೆ. ತಮಗಿನ್ನು ಬದುಕೇ ಇಲ್ವೇನೋ, ತಮ್ಮನ್ನು ಯಾರು ನೋಡ್ಕೋತಾ ಇಲ್ವೇನೋ ಅಂತ ಭಾಳ ಪರಿತಪಿಸ್ತಾರೆ. ಅಂಥ ಮಕ್ಕಳುಗಳು ಭಾಳ ಆತಂಕಕಾರಿ ವಿಷಮಯಗಳಿಗಳಲ್ಲಿ ಈ ಪ್ರೇರಣಾ ಅಕಾಡೆಮಿಗೆ ಬರ್ತಾರೆ. ಅಲ್ಲಿಗೆ ಸೇರಿಕೊಂಡು ಮ್ಯಾಥ್ಸ್ ಫೇಲ್ ಆದವನು ಮುಂದೆ ಮ್ಯಾಥ್ಸ್ ಲೆಕ್ಚರರ್ ಆಗಿಬಿಡೋದು, ಸೈನ್ಸ್ ಫೇಲ್ ಆದವನು ದೊಡ್ಡ ಸೈಂಟಿಸ್ಟ್ ಆಗಿಬಿಡೋದು, ಇಂಗ್ಲೀಷೇ ಬರದೇ ಇದ್ದವನು ಮುಂದೊಂದು ದಿವಸ ಅದ್ಭುತವಾದಂಥ ಒಂದು ದೊಡ್ಡ ಹುದ್ದೆಗೆ ಹೋಗಿ ಅಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳ ತೊಗೊಂಡು ಜಗತ್ತನ್ನು ಚೆನ್ನಾಗಿ ನೋಡುವಾಗೋದು, ಸಮಾಧಾನಕರವಾಗಿ ಬದುಕೋದು, ಸಮಾಜಕ್ಕೆ ಒಳ್ಳೆಯ ಆಸ್ತಿ ಆಗೋದು, ಇದೆಲ್ಲದಕ್ಕೊಂದು ಅವಕಾಶ ಬೇಕು ಅಂತ ಭಾಳ ದೊಡ್ಡ ಸಂಗತಿ ಇಟ್ಕೊಂಡು ಬಹಳ ಒಳ್ಳೆಯ ಸಕಾರಾತ್ಮಕವಾದ ಚಿಂತನೆಗಳಿಂದ ಕೆಲಸ ಮಾಡುವಂಥ ಸಂಸ್ಥೆ ಪ್ರೇರಣಾ ಸಂಸ್ಥೆ. ಮೈಸೂರಿನ ಈ ಪ್ರೇರಣಾ ಸಂಸ್ಥೆ ಭಾಳ ದೊಡ್ಡ ಕೆಲಸ ಮಾಡ್ತಾಯಿದೆ. ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಸಮಾಜದಲ್ಲಿ ತೊಂದರೆಯಲ್ಲಿ ಹತಾಶರಾಗಿ, ದೀನ ದುರ್ಬಲರಾಗಿ, ಒಂಥರ ಗೊಂದಲಾಗಿ, ಅವರಿಗೆ ದುಡ್ಡು ಕಾಸು ಇಲ್ಲದೆ ಇದ್ದಾಗ, ಆಮೇಲೆ ಮಾನಸಿಕವಾಗಿ ಕುಗ್ಗಿ ಹೋದಾಗ ಅವ್ರಿಗೆಲ್ಲರಿಗೂ ಚೈತನ್ಯ ಕೊಟ್ಟಂಥ ಸಂಸ್ಥೆ. ಅಂಥ ಒಂದು ದೊಡ್ಡ ಸಂಸ್ಥೆ ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದೆ. ವೈಜ್ಞಾನಿಕ ಚಿಂತನೆಗಳಿಂದ, ಬಹಳ ಒಳ್ಳೆಯ ತಿಳುವಳಿಕೆಗಳಿಂದ ಆ ಸಂಸ್ಥೆನ ನಡೆಸ್ತಾ ಇರುವಂಥ ಅನೇಕರಿದ್ದಾರೆ. ಆ ಮುಂಚೂಣಿಯಲ್ಲಿರುವಂಥ ಎಲ್ಲ ಪ್ರತಿಯೊಬ್ಬ ಅದರ ಕಾರ್ಯಕರ್ತನಿಗೂ, ಅದರ ಸಂಚಾಲಕನಿಗೂ, ಅದರ ಸಮಿತಿಯವರಿಗೂ ಎಲ್ಲರಿಗೂ ನಾನು 25 ವರ್ಷಗಳನ್ನ ತುಂಬಿಸಿ ಇಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇರೋದಕ್ಕಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳ್ತೀನಿ. ಮತ್ತು ಅವರು ಅದ್ಭುತವಾದಂಥ ಕೆಲಸ ಮಾಡ್ತಾಯಿದ್ದಾರೆ. ಅವರು 25ನೇ ವರ್ಷದ ಉತ್ಸವ ಮಾಡ್ತಾಯಿದ್ದಾರೆ. ಆ ಉತ್ಸವ ಸದ್ಯದಲ್ಲೇ ಬರ್ತಾಯಿದೆ. ಆ ಉತ್ಸವಕ್ಕೆ ನೀವೆಲ್ಲ ಪಾಲ್ಗೊಳ್ಳಬೇಕು. ಮತ್ತು ಪ್ರತಿಯೊಬ್ಬರು ಈ ಥರದೊಂದು ಸಂಸ್ಥೆ ಇದೆ ಅಂತ ಅದನ್ನು ಗಮನಿಸಿ ತಮ್ಮ ಆತಂಕದಲ್ಲಿರುವಂತಹ ವ್ಯಕ್ತಿಗಳಿಗೆ ಅದನ್ನು ಸೂಚಿಸಬೇಕು. ಮತ್ತು ಯಾರ್ಯಾರು ಇದರಿಂದ ಬೆಳೆದು ಹೋಗಿದ್ರೆ ಪ್ರೇರಣಾ ಸಂಸ್ಥೆಯವರು, ಅವರು ಇನ್ನೊಂದಷ್ಟು ಜನ ವಿದ್ಯಾರ್ಥಿಗಳಿಗೆ ಎನ್ಕರೇಜ್ ಮಾಡಿ, ಅವ್ರ ತೊಂದರೆಗಳಿರೋರಿಗೆ, ಆತಂಕದಲ್ಲಿರೋರಿಗೆ ಪ್ರೇರಣಾ ಸಂಸ್ಥೆ ಸೇರ್ಕೊಳ್ಳಿ ಅಂತೇಳಿ ಅಲ್ಲಿ ಬಂದು ಅವ್ರಿಗೆ ಬೇಕಾದಂಥ ಆರ್ಥಿಕ ಸಹಾಯ ಎಲ್ಲ ಮಾಡೋ ಹಾಗಾದರೆ ತುಂಬ ದೊಡ್ಡ ನೆರವಾಗುತ್ತೆ, ಸಂತೋಷ ಆಗುತ್ತೆ. ಇದನ್ನು ಯಾರು ದುಡ್ಡು ಕಾಸಿನ ಖುಷಿಗಾಗಿ ಮಾಡ್ತಾಯಿಲ್ಲ, ಇದು ತಮ್ಮ ಮನಸ್ಸಿನ ಸಂತೋಷಕ್ಕಾಗಿ. ಯಾರೂ ಸೋಲಬಾರದು ಅನ್ನುವ ಭಾವವೇ ದೊಡ್ಡದು. ಎಲ್ಲರೂ ಒಟ್ಟಾಗಿ ಹೋಗಬೇಕು, ಎಲ್ಲರಿಗೂ ಈ ಗೆಲುವು ಸಿಕ್ಕಾಗ ಈ ಪ್ರಪಂಚಕ್ಕೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆನೇ ಬಹಳ ಒಳ್ಳೆಯ ನಂಬಿಕೆ. ಹಾಗಾಗಿ ನೋಡಿ, ನಾಗೇಶ್ ಅಂತವರು ಎಷ್ಟು ದೀರ್ಘಕಾಲದಲ್ಲಿದ್ದು ಯೋಚನೆ ಮಾಡಿ ಈ ಸಂಸ್ಥೆ ನಡೆಸೋಕ್ಕೆ ಮುಂದೆ ಬಂದು ಆ ಕೆಲಸ ಮಾಡ್ತಾಯಿದ್ದಾರೆ. ನಾಗೇಶ್ ಅವರ ಆದಿಯಾಗಿ ಅಲ್ಲಿ ಕೆಲಸ ಮಾಡ್ತಾ ಇರೋ ಪ್ರತಿ ಜೀವಿಗೂ ನನ್ನ ಹೃದಯ ತುಂಬಿದ ಅಭಿನಂದನೆಗಳು. ನನ್ನ ಹೆಸರು ಹೇಳಿದರು ನನಗೆ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಪ್ರೇರಣಾ ಸಂಸ್ಥೆಗೆ ಜಯವಾಗಲಿ. ಅದರ 25ನೇ ವರ್ಷದ ಕಾರ್ಯಕ್ರಮಕ್ಕೆ ನೀವೆಲ್ಲ ಬರೋಕ್ಕೆ ತೀರ್ಮಾನ ಮಾಡ್ಕೊಂಡಿರೋದು ಎಲ್ಲ ಸಂತೋಷಗಳಿಗೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ.